ಸಿಎಂ ಸಿದ್ದರಾಮಯ್ಯ ಆಪ್ತರ ಮೊರೆ ಹೋದ ಡಿಕೆ ಶಿವಕುಮಾರ್ ಅವರು ಜಾರ್ಜ್ ಮೂಲಕ ಸಿದ್ದುಗೆ ಬಂಡೆ ಮೆಸೇಜ್ ಅನ್ನ ಕೊಟ್ರ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಮೊರೆ ಹೋದ ಡಿಕೆ ಶಿವಕುಮಾರ್ ಜಾರ್ಜ್ ಮೂಲಕ ಸಿದ್ದುಗೆ ಬಂಡೆ ಮೆಸೇಜ್. ಸಿಎಂ ಸೀಟ್ ಪಡೆಯೋಕೆ ಸಿದ್ದು ಆಪ್ತರನ್ನ ಭೇಟಿ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಸಚಿವ ಜಾರ್ಜ್ ಮೀಟ್ ಮಾಡಿ ಮಾತುಕತೆ ಕೂಡ ಆಡಿದ್ದಾರೆ. ಸಿಎಂ ಕೊಟ್ಟ ಮಾತನ್ನ ನೆನಪಿಸಿರುವಂತಹ ಡಿಕೆ ಮಾತು ನೀಡಿದ್ರಿ ಆದ್ರೆ ಪಾಲಿಸ್ತಿಲ್ಲ ಅಂತ ದೂರನ್ನ ಕೂಡ ನೀಡಿದ್ದಾರಂತೆ. ಈ ವೇಳೆ ಡಿಕೆಶಿಗೆ ಸಚಿವ ಜಾರ್ಜ್ ಸಮಾಧಾನವನ್ನ ಕೂಡ ಮಾಡಿದ್ದಾರಂತೆ. ಸಿಎಂ ಆಗ್ಲಿ ನೀವಾಗ್ಲಿ ಹೈಕಮಾಂಡ್ ಮಾತು ಕೇಳಿ, ಹೈಕಮಾಂಡ್ ಎಲ್ಲವನ್ನ ನಿರ್ಧರಿಸುತ್ತೆ ಅಂತ ಜಾರ್ಜ್ ಅವರು ಕೂಡ ಸಮಾಧಾನ ಮಾಡಿದ್ದಾರಂತೆ. ಡಿಕೆಶಿ ಭೇಟಿ ವೇಳೆ ಹೀಗೆ ಹೇಳಿರುವಂತಹ ಮಿನಿಸ್ಟರ್. ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ ಒಂದು ಕಡೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಒಟ್ಟಾರೆಯಾಗಿ ಸರ್ಕಸ್ ಮಾಡ್ತಾ ಇದೆ. ಒಬ್ರು ಕಂಟಿನ್ಯೂ ನಾವೇ ಮುಂದುವರಿಬೇಕು ಅಂತ ಸರ್ಕಸ್ ಮಾಡ್ತಿದ್ರೆ, ಇನ್ನೊಬ್ರು ನಾನು ಕೂಡ ಸಿಎಂ ಆಗಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯೂ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ್ದು ಫಲಿಸುತ್ತೆ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ನೋಡಿ, ಜಾರ್ಜ್ ಅವ್ರ ಹತ್ರ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು ಈ ರೀತಿ ಮಾತನ್ನ, ಆದ್ರೆ ಪಾಲಿಸ್ತಾ ಇಲ್ಲ ಅಂತ ಸಿಎಂ ಕೊಟ್ಟಂತಹ ಮಾತನ್ನ ನೆನಪು ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು ಜಾರ್ಜ್ ಅವರಿಗೆ. ಆದ್ರೆ ಮಾತು ನೀಡಿದ್ರು ಯಾಕೆ ಪಾಲಿಸ್ತಾ ಇಲ್ಲ? ಪಾಲಿಸ್ಬೇಕಲ್ವಾ? ಅವತ್ತು ಮಾತು ಕೊಟ್ಟಿದ್ರು, ಇವತ್ತು ಯಾಕೆ ಪ್ರಾಮಿಸ್ ಅನ್ನ ನೆನಪಿಲ್ವಾ ಅವರಿಗೆ? ಈ ರೀತಿ ಒಂದು ದೂರನ್ನ ಕೊಟ್ಟಿರುವಂಥದ್ದು. ಈ ವೇಳೆ ಜಾರ್ಜ್ ಅವರು ಕೂಡ ಸಮಾಧಾನ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಸಿಎಂ ಆಗಲಿ ನೀವಾಗ್ಲಿ ಹೈಕಮಾಂಡ್ ಮಾತು ಕೇಳಬೇಕಷ್ಟೇ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಿ, ಹೈಕಮಾಂಡ್ ಎಲ್ಲವನ್ನ ಕೂಡ ನಿರ್ಧರಿಸುತ್ತೆ. ಹಾಗಾದರೆ ನೋಡಿ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರು ಏನು ಹೇಳ್ತಾರೆ, ಇವರು ಹೇಳಿದ ಮೇಲೆ, ಇವರ ಮಾತಿನ ಮೇಲೆ ನಿಂತಿರುವಂಥದ್ದು ನಿರ್ಧಾರ. ಡಿಕೆಶಿ ಭೇಟಿ ವೇಳೆ ಹೀಗೆ ಹೇಳಿದ್ದಾರಂತೆ ಸಚಿವ ಜಾರ್ಜ್ ಅವರು ಹೇಳಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಡಿಕೆ ಶಿವಕುಮಾರ್ ಅವರನ್ನ ಕಳಿಸಿದಾರಂತೆ. ನೋಡಬೇಕು ಏನು ನಿರ್ಧಾರವನ್ನು ಮಾಡ್ತಾರೆ. ಪಾಪ ಡಿಕೆ ಶಿವಕುಮಾರ್ ಅವರು ಎಲ್ಲಿವರೆಗೂ ಸುಮ್ಮನೆ ಇರ್ತಾರೆ? ಹೋದಲ್ಲಿ ಬಂದಲ್ಲಿ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷ ನಿಮ್ಮದೇ ಸರ್ಕಾರ ಇರುತ್ತೆ. ಆದರೆ ಮುಂದಿನ ಸಿಎಂ ಯಾರು? ಪವರ್ ಶೇರಿಂಗ್ ಆಗಿದೆಯಾ? ಪವರ್ ಶೇರಿಂಗ್ ಆಗಿದೆ ಅನ್ನೋದಕ್ಕೆ ಈಗ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ. ಈ ಸಾಕ್ಷಿಗಳನ್ನ ಮುಂದಿಟ್ಟು ಡಿಕೆ ಸುರೇಶ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಆಪ್ತರ ಬಳಿ ಹೇಳ್ತಾ ಇರುವಂಥದ್ದು. ಈ ಸಿಎಂ ಪಟ್ಟ ಡಿಕೆ ಶಿವಕುಮಾರ್ ಅವರಿಗೆ ಒಲಿಯುತ್ತಾ ನವೆಂಬರ್ ಅಂತ್ಯದ ಒಳಗೆ? ಕಾದ್ ನೋಡ್ಬೇಕಾಗಿದೆ.